ಬೇವಾ ಏನ್ಲಾ ಯವ್ವ ಒಂದು 500 ರೂಪಾಯಿ ಬೇಕಿತ್ತು ಬೇ. ಏನ್ಲಾ ನಿನ್ನೆರ 1,000 ರೂಪಾಯಿ ಇಸ್ಕೊಂಡಿದ್ದಿ, ಈಗ ಮತ್ತೆ 500 ರೂಪಾಯಿ ಬೇಕಾ? ಎದಕ್ಲಾ? ರೊಕ್ಕಿನ ಗಿಡದಾಗ ಬರ್ತಾವಿನ್ಲಾ? ಮನಿ ಹೆಂಗ್ ನಡಿಬೇಕು, ಖರ್ಚು ಹೆಂಗ್ ಮಾಡ್ಬೇಕು? ಬರೇ ರೊಕ್ಕ 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 ಅಂದ್ರೆ ಹೆಂಗ್ಲಾ? ಅದಂಗಲ್ ಬೇ, ಸ್ವಲ್ಪ ಕಾಲೇಜ್ನಾಗ ರೊಕ್ಕ ಬೇಕಿತ್ತು ಬೇ. ಪರೀಕ್ಷೆ ಕಟ್ಟಾಕುಂತಾನೆ ಅದಕ್ಕೆ. ಇಲ್ಲಾಂದ್ರೆ ನಾನು ಕೇಳಂಗಿಲ್ವಾ? ಹೌದನ? ಅಲ್ಲಲ್ಲ, ನಿನ್ ಪರೀಕ್ಷೆ ಯಾವಾಗ ಮುಗಿತಾವವು? ಬೇವಾ ಇದು 1 ವರ್ಷ ಸಾಲಿ ಕಲಿತ್ರ ಮುಗಿತತ್ ನಂದು ಎಲ್ಲ ಡಿಗ್ರಿ. ಮತ್ತೆ ಬೇಕಂದ್ರೆ ಮುಂದೆ ಹಚ್ಬೇಕು, ಇಲ್ಲಾಂದ್ರೆ ಎಲ್ಲಾರ ದುಡ್ಯಾಕ ಹೋಗ್ಬೇಕು. ಜಾಬ್ ಸಿಗ್ತಾವ್. ಇದು 1 ವರ್ಷ ಐತ್ ಬೇ ಕಾಲೇಜ್. ಹೌದೇನಪ್ಪ, ಚಂದಾಗಿ ಓದ್ಲಾ. ಚಂದಾಗಿ ಓದು, ಚಲೋ ನೌಕರಿ ಸಿಗ್ತತಿ. ಏನು ರೊಕ್ಕ ಸಾಸ್ವಿ ಡಬ್ಯಾಗ ಐತಿ, ತಗೋ ಹೋಗ್. ಆ ತಗೋಬೇ. ಹೌದು, ನಾಷ್ಟಕ್ಕೇನ್ ಮಾಡಿ? ಏನಿಲ್ಲ, ಅವಲಕ್ಕಿ ಮಾಡೇನಿ. ಅವಲಕ್ಕಿಯ? ಯಾಕೆ ಬೇ ಅವಲಕ್ಕಿ ಮಾಡಿದ್ವಿ? 7 ದಿನ ಪಡ್ಡು ದಾಸಿ ರುಚಿ ರುಚಿಯಾಗಿ ಮಾಡ್ತಿದ್ವ. ಈಗ ಬರೀ ಉಪ್ಪಿಟ್ಟು ಅವಲಕ್ಕಿ ಅಂತ ಹಚ್ಚಿಬಿಟ್ಟೆ ಅಲ್ಬೇ. ಹಲಕಟ ಮಾಡ್ಯಾ, ನಿಂಗೆ ಗೊತ್ತಾಗಂಗಿಲ್ಲ. ಹೋಗ್ಲಾ ಸುಮ್ಕ. ಇಲ್ಲೇ ಮನಿ ನಡೆಯೋದು ವಜ್ಜಾಗೈತಿ, ಮತ್ತೆ ಇವನು ಒಂದು ಆಸಿ ಪಡ್ಡ ಅಂತ. ಹೌದು, ನೀವೇನ ದುಡ್ಯಾಕ್ ಹೊಂಟಿದ್ರಿ? ಒಂದ ದಿನ ಏನು, ಒಂದ ದಿನ ರಾಜಕೀಯ ಹಿಂಗ ದುಡ್ದು ದುಃಖ ಬಡಿತೀಯ ನಂಗೆ ಮಾಡ್ದಪ್ಪ ಒಂದ್ ಬರ. ಹೊಂಟಿನ್ಲೇ, ಈಗೂ ಹೊಂಟೇನಿ. ಶೇಖರಪ್ಪನ ಹೊಲ್ದಾಗ ಹೊಂಟೇನಿ. ಏನೀಗ ಕೆಲಸ ಮಾಡಿದ ಜಗ್ಗದವು. ಏನೋ ನೀನ್ ನನ್ನ ಮಗ ಸಸಿಗ ಅಷ್ಟು ಕಾಡಕ್ ಕುಂತಿಯಲ್ಲ, ನಾನ್ ದುಡಿತೀನಿ. ನನ್ನ ಸಸಿಗೆ ಏನ್ ಬೇಕು ನಾ ಕೊಡ್ತೀನಿ. ಇದಕ್ಕೇನು ಕಮ್ಮಿ ಇಲ್ಲ, ನೋಡ್ತೀನಿ ಅದು 7 ದಿನ ಉರಿತಿ ಅಂತ. ಏನ್ಲಾ ನೀನು ಹೇಳ್ತೀನಿ, ಎದ್ಲೇ ನಿಲ್ಲಿನ ಬಂದೇ ಇಲ್ಲ ಹೊರಗ? ಕೀ ರೆಡಿ ಆಗ ಕುಂತಾಳ್ಬಿ. ಯಾಕ ಮಾವನ ಮನೆಗೆ ಹೊಂಟಿರನು? ಹೋಗ್ಬರಿ ಇದ್ದಂಥವ್ರು ಮಗಳನ್ನ ಆದಿ ಹಂಗ್ ಬಿಟ್ಟಿರ್ತಾರ. ಹೋಗ್ಬರ್ರಿ. ಅವರು ಬರ ಮುಂದೇನು ಸುಮ್ಕ ಕಳಿಸ್ತಾರನ? ಕೈಯಾಗ ಓಟ್ರು ಅಕ್ಕ ಖರ್ಚಿಗ, ಇಲ್ಲಂದ್ರೆ ಏನಾರ ಅಳಿಯಂಗ ಮರ್ಯಾದೆ ಮಾಡಿ ಕಳಿಸ್ತಾರ. ಹಂಗಂದ್ರ ಅಡ್ಡಿ ಇಲ್ವಾ? ಓಲಿ ಪಾಪ ಆಕಿಗೂ ತವ್ರ ಮನಿ ನೆನಪಕ್ಕೈತಲ್ಲಪ್ಪ. ಇಲ್ಲ ಬೇ, ನಾವು ಮಾಲಿಂಗನ್ ಮನೆಗೆ ಹೊಂಟಿವಿ. ಊಟಕ್ಕೆ ಕರ್ದಾರ ಅವ್ರು ಇವತ್ತು, ಅದಕ್ಕೆ ಅಲ್ಲೇ ಊಟ. ಊಟಕ್ಕೆ ಕೊಂಡಿರೇನು? ನಿಮಗಿಬ್ರಿಗ ಕರ್ದಾರೇನು? ಅಲ್ಲ, ನಮಗೊಂದಿಬ್ರು ಕರ್ದಿದ್ರೆ ಏನಾಕಿತ್ತ? ಹೋಗ್ಬರಿ, ನಂಗಾರ ಅಲ್ಲಿ ಬರಕ ಮನ್ಸಾಗಂಗಿಲ್ಲ. ಆಕಿ ಉಡ್ ಮೊದಕಿ ಒಂದಂದ್ರೆ ಒಂದಂತೈತಿ, ಆ ಸಸಿ ಅದು ಆಕಿ ನೋಡ್ಬಾರ್ದು ಭಿನ್ನಾಣ. ಹೋಗ್ಬರಿ. ಓಕೆವಿ ಬೇವಾ, ಖರ್ಚಿಗೆ ರೊಕ್ಕ ಇಲ್ಲ, ಒಂದ್ 200 ರೂಪಾಯಿ ಕೊಡ್ಬೇ. ಏನ್ಲ ಅವಿನಾಶ, ನಾನು ನಿನಗೆ ರೊಕ್ಕ ಕೊಡ್ಬೇಕಾ? ಅಲ್ಲಲ್ಲ, ನೀ ಹೆಂಗ್ ಕೇಳ್ತಿಲ್ಲ ರೊಕ್ಕ? ಅಲ್ಲ, ಖರ್ಚಿಗೆ ಅಪ್ಪುಟ ರೊಕ್ಕ ಇಲ್ಲ ಮನ್ಯಾಗ. ರೊಕ್ಕ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕು? ದುಡ್ಯಾಕ್ ಹೋಗ್ಲಾ ಯಪ್ಪ ನೀನ್ ಎಲ್ಲರ? ಹೆಂಡತಿ ಸೆರಗ್ ಹಿಡ್ಕೊಂಡು ಕೂತ ಬಿಟ್ಟಿಲ್ಲ ಮನ್ಯಾಗ. ಇವತ್ತು ಕೆಲಸ ಹುಡ್ಕಾಕ ಹೊಂಟೇನಿ. ಪ್ಯಾಟಿಗ ಮತ್ತೆ ಹೋಗಕ ಬರಾಕ ಬಸ್ಸಿಗ ಖರ್ಚಿಗೆ ಬೇಕಲ್ಲ, ಅದಕ್ಕೆ 200 ರೂಪಾಯಿ ಕೊಡು. ಅದಕ್ಕೆ ಹೇಳ್ದಿ ನಾನು, ದುಡ್ದಿದ್ದೆಲ್ಲ ಕೈಯಾಗ ಕೊಡ್ಬೇಡಪ್ಪ. ಎಲ್ಲ ದಿನ ಒಂದೇ ತರ ಇರಂಗಿಲ್ಲ. ನೀನ್ ಸ್ವಲ್ಪ ಹಿಡ್ಕ ಅಂದ್ರೆ ಕೇಳಿಲ್ಲ, ಎಲ್ಲ ಇಲ್ಲೇ ಸುರುವಿದಿ. ನಿಮ್ಮಪ್ಪನ ಮಾತು ಕೇಳಬೇಡ ನೀನು. ನಿಮ್ಮಪ್ಪ ಬರೀ ಹುಳಿಯಿಂದ ಕೆಲಸ ಮಾಡ್ತಾರವ. ಇಲ್ಲಪ್ಪ ರೊಕ್ಕ. ಈಗ ವೀರೇಶ್ಗೆ 500 ರೂಪಾಯಿ ಕೊಟ್ಟಿ. ಅದು ಅವ ಪರೀಕ್ಷೆ ಬರಿಬೇಕು ಅಂದ ಅದಕ್ಕೆ ಕೊಟ್ಟನಿ. ಮತ್ತೆ ಅವಿನಾಶ ಕೆಲಸ ಹುಡ್ಕುದ್ ಬೇಡ, ಮನ್ಯಾಗ ಕುಂತು ಬಿಡ್ಬೇಕನು? ಹೋಗಕ ಬರಕ ಬೇಕಲ್ಲ. ಅದೇನೋ ಪ್ಯಾಟಿ ಒಂದ್ 20 ಕಿಲೋಮೀಟರ್ 15 ಕಿಲೋಮೀಟರ್ ಐತಿ. ಅಯ್ಯೋ ದೇವ್ರಿ, ನಡ್ಕೊಂಡು ಹೋದ್ರೂ ಆಕೆ ತಗೋರಿ. ರೊಕ್ಕಿಲ್ಲಪ್ಪ, ಅವಿನಾಶ ರೊಕ್ಕಿಲ್ಲ. ಬರ್ತಾ ಅಂದ್ರ ಎಲ್ಲರ ಸಾಲ ಮಾಡಿ ಕಾಯಿಪಲ್ಲೆ ತಗೊಂಬ, 1 ವಾರಕ್ಕೆ ಆಗಂಗ. ಏನ್ ಮಾಡ್ತೀನಿ ನೋಡು. 200 ರೂಪಾಯಿ ಬೇಕಂತ. 200 ರೂಪಾಯಿ ದುಡ್ಯಾಕ ಹೋಗ್ಬಾರ್ದಾನೆ ಎಲ್ಲರ? ಏನ್ರಿ, ಬರ್ರಿ ಹೋಗುನು. ನಡಿ ಯಪ್ಪ, ಮಾಲಿಂಗನ್ ಮನೆಗೆ ಹೋಗ್ಬರ್ತೀನಿ. ಹೋಗ್ಬಾ. ರೊಕ್ಕ ಬೇಕಂದಿಲ್ಲ ಖರ್ಚಿಗ. ಆಮೇಲೆ ಒಂದ್ ಅರ್ಧ ತಾಸು ಬಿಟ್ಟು ಕೊಟ್ರೆ ನಡ್ತಿದ್ದಿಲ್ಲ. ಎಲ್ಲಿ ನಿನ್ ಕಡೆ ಎಲ್ಲದಾವು? ನಾನು ನಿನ್ನಿಂದ ಕೆಲಸ ಕೊಟ್ಟಿಲ್ಲ. ನಿಮ್ಮ ಅವನ್ ಕಿರಿಕಿರಿ ನೋಡಕ್ ಆಗ್ಲಾರ್ದ. ಈಗ ಸಸಿ ಬಂದ್ಮೇಲೆ ಕುಡಿಯೋದು ಬಿಟ್ಬಿಟ್ಟೆ ನಾನು. ಕುಡಿಯಂಗಿಲ್ಲಪ್ಪ ಈಗ. ಸಸಿ ಬಂದಾಳ ಮನೀಗ ಕುಡಿಯೋದು ಹೆಂಗ? ಇಲ್ಲ, ನಿನ್ ಬಾಳೆ ಬೆಳಕ್ ಆಗ ಕುಂತತಿ. ಈ ಟೈಮ್ನಾಗ ನಿಮ್ಮ ಅವನು ಹಂಗ ನಾನು ಹಂಗಂದ್ರೆ ಹೆಂಗ? ಇಲ್ಲ, ನಾ ಕುಡಿಯೋದು ಬಿಟ್ಟನಿ. ಅದಕ್ಕೆ ರೊಕ್ಕ ಅದಾವ ನನ್ ಕಡೆ. ಏನ್ ಅದ್ರಾಗೂ ಕೆಲ್ಸಕ್ಕೆ ಹೊಂಟೇನ್ ತಗೋ. ನಾನು ನಾ ಕೊಡ್ತೀನಿ ತಗೋ ನಿನಗೆ. ಕೆಲಸ ಹುಡುಕರ ಮಗ. ಖುಷಿ ಆತಪ್ಪ, ಕುಡಿಯೋದ್ ಬಿಟ್ಟಿದ್ದಕ್ಕೆ ಭಾಳ ಖುಷಿ ಆತ. ಕುಡಿಬೇಡ. ಈಗರ ದುಡ್ದು ರೊಕ್ಕ ನೀನ್ ಹೆಂಡತಿ ಕೈ ಕೊಡು, ನಿಮ್ಮ ಅವ್ನ ಕೈ ಕೊಡ್ಬಾರ್ದು ನೀನು. ಎಲ್ಲ ದುಡ್ಡು ಕುಡಿಸಿ ತಲೆ ಮೇಲೆ ಚಪ್ಪಡಿಕೆಲ್ಲ ಎಳಿತಾಳಕಿ. ಇನ್ ಮೇಲೆ ಶಾಣೆ ಆಗ. ಹಂಗೇನಿಲ್ಲ, ಅವನು ಚಲೋನ ಅದಾಳ. ಎಲ್ಲ ಮನಿ ಬಾಳೆಕ್ಕ ರೊಕ್ಕ ಬೇಕಲ್ಲ, ಹಂಗಂತ. ತಗೋ, ನಾವು ಬರ್ತೀವಿ. ಬರ್ತೀವಿ. ಹೋಗ್ಬರ್ರೇವಾ, ಹುಷಾರಿ. ಇದ ನನ್ ದೋಸ್ತ್ ಮಾಲಿಂಗ ಮತ್ತೆ ನಮ್ಮ ಅತ್ತಿಗೆಮ್ಮ ಅಂಜಲಿ ಮನಿ. ಹೌದಾ? ಚಂದ ಐತಿ ಮನಿ. ಅತ್ತಿಗೆಮ್ಮ ಅದಿರೇನ್ರಿ? ಯಾರು? ಅವಿನಾಶ, ಬಾಲ ಬಾ. ಯಾರ್ಲ ಈಕಿ? ನಾನು ಹೆಂಡ್ತಿ ಬೇ, ಸುಚಿತ್ರಾ. ಏನ ನಿನ್ ಹೆಂಡ್ತಿಯ? ಅದು ವಿಚಿತ್ರ. ಹೌದು ಬಿಡಪ್ಪ, ವಿಚಿತ್ರನ. ಅಲ್ಲಲ್ಲ, ಅದು ಕಲ್ಪನಾ ಹುಡುಗಿ ನೋಡಿದ್ದಿಲ್ಲ ನಿನಗ? ಅದ್ ನರ್ಗುಂದದ್ದು. ಈಕೆ ಯಾರ್ಲ ಈಗ? ಏನ್ ನೋಡಪ್ಪ, ಎಲ್ಲ ದೊಡ್ಡವರಾಗ್ಬಿಟ್ಟಿ. ನೀನು ಗೆಳೆಯನು ಹಂಗ ಮದುವೆ ಮಾಡ್ಕೊಂಡ, ನೀನು ಹಂಗ ಮಾಡ್ಕೊಂಬಿಟ್ಟಿ. ಅದಕ್ಕೆ ನಿಮ್ಮ ಮನೆ ಕಡೆ ಕಾಲಿಟ್ಟಿಲ್ಲ ನಾನು. ಏನಾರ ಮಾಡ್ಕಲಿ, ಏಳಾರ್ದ ಮಾಡಕ್ ಕುಂತಾವು. ಯಾರಿಗೂ ನಾ ಬೇಕಾಗಿಲ್ಲ ಅಂತ ಸುಮ್ನಾಗ್ಬಿಟ್ಟಿ ನೋಡ. ಕಾಮಿಡಿ ಮಾಡಕುಂತ ಏನ್ ಬೇ? ಹಲಕಟ ಬೇಡ ಕಾಮಿಡಿ ಅಂತ. ಅಂತೂ ಇಂತೂ ಚಂದದ ಹುಡುಗಿ. ತಳ್ಳಗ ಬೆಳ್ಳಗ ಲಕ್ಷ್ಮಿ ಕಳೆ ಐತಿ. ಸಿಟ್ಟೇಟ್ ನಿಮ್ಮ ಅವನು ಹಿಂಗ ಇದ್ಲಿ ನೋಡ್ಲಾ. ವಯಸ್ನಾಗ ಮದುವೆ ಯಾಕೆ ಬಂದಾಗ ನಿಮ್ಮವ್ವ ತೇಟ್ ಹಿಂಗ ಇದ್ಲು. ಹೌದಾ? ಮೂಲ ನಿಮ್ಮವ್ವ ಭಾಳ ಮೃದು ಸ್ವಭಾವ. ಯಾರಿಗೂ ಜೋರಾಗಿ ಮಾತಾಡಿಲ್ ನಿಮ್ಮವ್ವ. ಪಾಪ ಆಕೀಗ ಹಂಗ ಆಗ್ಬಾರ್ದಿತ್ತು. ಏನ್ ಮಾಡ್ಬೇಕು, ಹೋಗ್ಲಿ ಬಿಡು. ಹೌದು, ಮಾವನ ಮನೆಯವರು ಮರ್ಯಾದೆ ಏನ್ ಮಾಡಿದ್ರಲ್ಲ? ನನ್ನ ಮಗ್ಗರ ಒಂದು ಗುಂಜಿ ಬಂಗಾರ ಹಾಕ್ಲಿಲ್ಲ, ಏನು ಕೊಡ್ಲಿಲ್ಲ. ಹಂಗ ಬಂದು ಸೇರ್ಕೊಂಬಿಟ್ಲು ನನ್ನ ಸೊಸಿ. ಮತ್ತ ಈಕಿ ವಿಚಿತ್ರನ ಯಾರಯ್ಯಪ್ಪ ಈಕಿ? ಈಕಿಗೆ ಏನು ಕೊಟ್ಟಾರು?
ತವ್ರ ಮನೆಯಾರು ಈಕಿನ ಕೊಟ್ಟಾರಲ್ವೇ ಮತ್ತೇನ್ ಬಂಗಾರ ಬೆಳ್ಳಿ ಕೊಡ್ಬೇಕನು ರೊಕ್ಕ ರೂಪಾಯಿ ಬೇಡ ನಾನು ಮಾಲಿಂಗ ಸೇಮ್ ₹1 ತಗೊಂಬರಂಗಿಲ್ಲ ಅಲ್ಲಿಂದ ನಾವು ದುಡಿತೀವಿ ನಾವು ತಿಂತೀವಿ ಉಪವಾಸ ಕುಂತ್ರು ಸರಿ ಬೀಗ್ರ ಮನಿದು ಅಂದ್ರ ಮಾವನ ಮನಿದು ₹1 ಆಸೆ ಮಾಡಂಗಿಲ್ಲ ನೋಡ್ಬೇಕು ಹಲಕಟ್ಬಾಡೆ ಗಂಡೆ ತಿದ್ದಕ್ಕೂ ಸಾರ್ಥಕ ಹತ್ತಗೋ ಅಲ್ಲಿಗ ಶಾಣೆದಿ ತಗಲ್ಲ ಅಂದ್ರೆ ಈಕಿನ ಏನು ತಂದಿಲ್ಲ ಹಂಗ ಬಂದ್ಬಿಟ್ಟಾಳ ಸುಟ್ಟಗೈ ಸೀರೆಗೆ ಇಟ್ಕೊಂಡು ಅತ್ತಿಯರ ಹಂಗೆ ಯಾಕಂತೀರಿ ಅಯ್ಯೋ ದೇವ್ರೇ ಬಾರಿ ಬಿಡುವ ಮಾತಾಡಿದ್ರು ತಪ್ಪೈತಿ ಈಗೀಗ ನಿಂದ ನಾಲ್ಗೆ ಬಾಳ ಉದ್ದಾಗೈತಿ ಹೇಳ್ದಂಗ ನನ್ನ ಮಗ ಕುಣಿತಾನಲ್ಲ ಅದು ಮಾಡ್ತೈತಿ ನಿನಗ ಏನದು ಬಾಯಿ ಅದು ಏನಿಲ್ಲಲ್ಲ ಮಾಲಿಂಗ ಏನಿಲ್ಲಪ್ಪ ಅದು ಹಾ ಅದು ಮಾವನ್ ಮನಿಗ ಯಾವಾಗ ಹೊಂಟಿಲ್ಲ ಅಂತ ಕೇಳಾಕ್ ಕುಂತಿದ್ದೆ ಅಷ್ಟಪ್ಪ ನಾ ಏನು ಮಾತಾಡಿಲ್ಲ ಯಾಕೆ ಬೇ ಸುಳ್ಳು ಹೇಳಕ್ ಕುಂತಿ ಏನಲ್ಲ ನಮ್ಮವ್ವ ಏನಿಲ್ಲಲ್ಲ ಅವಂದೇನಚ್ಚಿ ಕಾಮಿಡಿ ಮಾಡಕ್ ಕುಂತಿ ಏನ್ ಬೇ ಎಲ್ಕಟ್ ಬಾಡ್ಯಾಗ ಬಾಯಿ ಮುಚ್ಚಕ್ ಬರಂಗಿಲ್ಲ ಅಣ್ಣರ ಕುಂದ್ರ ಬರ್ರಿ ಒಳಗ್ ಕುಂದ್ರ ಬರ್ರಿ ಇಲ್ಲೇ ಕುಂದಿರ್ತೀವಿ ತಗೋರಿ ಅತ್ಗೆಮ್ಮ ನಾವ್ ಇಲ್ಲೇ ಕುಂದಿರ್ತೀವಿ ಒಳಗ್ ಜಳ ಆಗ್ತೈತ್ರಿ ಲಗುನ ಬಂದಿದ್ದಕ್ಕೆ ಭಾಳ ಚಲೋ ಆತ ಅದು ನೀವು ಪ್ಯಾಟಿಗೆ ಹೋಗಿ ಕೆಲಸ ಹುಡ್ಕೊಳ್ಳೋದಿತ್ತಲ್ಲ ಹೋಗಿ ಬರ್ತೀರಿ ನೋಡ್ರಿ ಅಣ್ಣಾರ ಹೌದ್ರಿ ಅತ್ಗೆಮ್ಮ ಹೋಗ್ ಬರ್ತೀವಿ ಮಾಲಿಂಗ ಹೋಗ್ ಬರೋಣ ಬಾ ಅಲ್ಲ ಊಟ ಮಾಡ್ಕೊಂಡು ಮಧ್ಯಾಹ್ನದಿಂದ ಹೋಗಿದ್ರು ನಡೀತಿತ್ತು ಊಟ ಮಾಡ್ಕೊಂಡು ಹೋಗಿ ಬರ್ತೀರಾ ನೋಡ್ರಿ ನಿಮ್ಮ ಅನುಕೂಲ ಅವಿನಾಶ ಕುಂತ್ ಬಿಡು ಊಟ ಮಾಡ್ಕೊಂಡು ಹೋಗುನು ನೀ ಹೆಂಗಂತಿ ಹಂಗ ಮತ್ತೇನ ಮನೆಗೆಲ್ಲ ಹೊಂದಾಣಿಕೆ ಆಗೇತಿ ಸುಚಿತ್ರಾ ಅವ್ರೀಗ ಹೊಂದಾಣಿಕೆ ಆಗೈತಿ ಈಗ ಕೆಲಸ ಒಂದು ಸಿಕ್ಬಿಟ್ರ ಭಾಳ ಚಲೋ ಆಗ್ಬಿಡ್ತೈತಿ ನನಗ ಸಿಕ್ತತಿ ಆಗುದಿಲ್ಲ ಒಳ್ಳೇದಕ್ಕ ನೋಡ ಅವಿನಾಶ ಎಂದು ನೀನು ಕೆಟ್ಟದಾಗಿಲ್ಲ ಯಾಕಷ್ಟು ವಿಚಾರ ಮಾಡ್ತಿ ಹೌದು ನೀ ಹೇಳುದನು ಬರೋಬ್ರಿ ನಿನ್ನ ಕಡೆ ಮಾತಾಡ್ಕೊಂತ ಕುಂತಾಗ ಭಾರಿ ಧೈರ್ಯ ಬರ್ತೈತ ನನಗ ಮಾಲಿಂಗ ಹೌದಾ ಕರೆನೋ ತಗೋರಿ ಊಟ ಮಾಡ್ರಿ ಅಲ್ಲಕ್ಕೆಮ್ಮ ನೀವು ಕುಂತ ಬಿಟ್ರಲ್ಲ ಎಲ್ಲದೂ ಒಮ್ಮಡಿಗೆ ಊಟ ಆಗ್ಬಿಡ್ತತಿ ಅದು ಹೆಂಗಾಕೈತ್ಲ ಅಯ್ಯೋ ಮತ್ತೆ ಏನಾರ ಬೇಕಂದ್ರೆ ಯಾರು ನೀಡ್ಬೇಕು ಎದ್ದೋಗಿ ಬೇಡ ನಮ್ದಾಗ್ಲಿ ಊಟ ಮಾಡ್ತಾಳ ತಗೋ ಏನಾರ ಬಾಂಡೆ ಓಡೋಗ್ಬಿಡ್ತಾವೆ ನಾವು ಬಿ ಹಂಗೆ ಯಾಕೆ ಮಾಡ್ತೀವಿ ಪಾಪ ಅವ್ರಿಗೂ ನಮ್ ಜೋಡಿ ಕೂತ್ ಊಟ ಮಾಡ್ಬೇಕು ಅನ್ಸಂಗಿಲ್ಲನು ಸುಮ್ಕಿರ್ಲ ಅವಿನಾಶ ನಿಂಗೆ ಗೊತ್ತಾಗಂಗಿಲ್ಲ ಅದು ಇಲ್ಲಿ ತಗೋರಿ ನಾನು ನಿಮ್ಗೆ ಇನ್ನೂ ಸ್ವಲ್ಪ ಅನ್ನ ನೀಡಿನ ಕುಂತು ಬಿಡ್ತೀನಿ ಮತ್ತೆ ಎದ್ದೇಳೋದು ಕುಂದ್ರೋದು ಮತ್ತೆ ಬೇಡ ನೀವು ಊಟ ಮಾಡ್ರಿ ಅನ್ನಾರ ಸುಚಿತ್ರಾ ಊಟ ಮಾಡ್ ನಮ್ಮ ಮನ್ಯಾಗ ದಿನ ಚಿಕನ್ ಇರ್ತಿತ್ತು ತಿನ್ನಂದಾಗೆಲ್ಲ ಸೊಕ್ಕು ಮಾಡ್ತಿದ್ದೆ ಈಗ ಚಿಕನ್ ನೋಡಿದ್ರೆ ಬಾಯಾಗ ನೀರು ಬರಕ್ಕೆ ಕುಂತಿತ್ತಲ್ಲ 3 ದಿನ ಆತ ನೆಟ್ಟಿಗೆ ಊಟನ ಹಾಕಿಲ್ಲ ನಮ್ಮ ಅತ್ತಿ ಇಲ್ಲೇ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಿ ಊಟ ಮಾಡ್ರಿ ಅಣ್ಣಾರ ಅದ್ಕೆಮ್ಮ ನಿಮ್ ಕೈ ರುಚಿಗೆ ಸರಿ ಸಾಟಿ ಇಲ್ಲ ನೋಡ್ರಿ ನಾನು ಅದು 7 ದಿನ ಆಗಿತ್ತು ನಿಮ್ ಕೈ ರುಚಿ ತಿನ್ಲಾರ್ದ ಭಾರಿ ಆಗಿತ್ರಿ ಅದ್ಕೆಮ್ಮ ನಮ್ ಸುಚಿತ್ರಾಗನು ಸ್ವಲ್ಪ ಹೇಳ್ಕೊಡ್ರಿ ಅಡಿಗೆ ಮಾಡುದು ಹೌದು ಭಾರಿ ಮಸ್ತ್ ಆಗೈತಿ ಚಿಕನ್ ನಂಗರ ಭಾಳ ಇಷ್ಟ ಆತ ನಂಗೂ ಹೇಳ್ಕೊಡ್ರಿ ನಾನು ಕಲಿತೀನಿ ಅಯ್ಯೋ ದೇವ್ರೆ ಅದ್ರಷ್ಟು ಈಜಿ ಯಾವ್ದು ಇಲ್ಲ ಕಲಿಸ್ತೀನಿ ತಗೋ ಅದ್ರಾಗ ಏನೈತಿ ಇವತ್ತ ಹೇಳ್ಕೊಡ್ತೀನಿ ಆತ ಅಲ್ಲ ಏನಂತ ಮಾಡಿದು ಎಣ್ಣೆ ಅಂದ್ರೆ ಎಣ್ಣೆ ಮನೆಗೆ ಉಳಿಸಿಯಾ ಏನು ಎಲ್ಲ ಇದ್ರಾಗ ಸುರು ಬಿಟ್ಟಿಯಾ ಯಾಕೆ ಬೇ ಹಂಗಲ್ಲ ಎಣ್ಣೆ ಅಂದ್ರೆ ಎಣ್ಣಿಪ್ಪ ನಮಗೆಲ್ಲ ಗಂಟ್ಲೆಲ್ಲ ಕೆರಿತೈತಿ ಆಮೇಲೆ ಎಣ್ಣೆ ತಿಂದ್ರ ಅದು ಬೇಮ ನಿನಗ ಎಣ್ಣಿದು ಆಗಂಗಿಲ್ಲಲ್ಲ ನಿನ್ನಿದ ಅನ್ನ ಸಾರಿದ್ರೆ ಊಟ ಮಾಡ್ಬಿಡ್ಬೇಕಿಲ್ಲ ಯಾಕೆ ಚಿಕನ್ ತಗೊಂಡು ಕುಂತಿ ವಯಸ್ಸಾದ್ಮೇಲೆ ಎಣ್ಣೆ ಜಾಸ್ತಿ ತಿನ್ಬಾರ್ದು ಅಂತಾರ ಕೊಟ್ಬಿಡೋದು ಗಂಗಾಳ ಅತ್ತಿಗೆಮ್ಮ ಊಟ ಮಾಡ್ತಾಳ ನೀ ಅನ್ನ ಸಾರು ಊಟ ಮಾಡಲ್ಲ ಹಲಕಟ ಬಾಡ್ಯ ನೀ ಒಬ್ಬ ಕಮ್ಮಿ ಇದ್ದಿ ನೋಡ್ಲ ನನಗೆ ಹಂಗ್ಸಕ ಆಕಿಗ ಕೊಡ್ಬೇಕು ಹಿಂಗ್ ಮಾಡ್ಬೇಕು ಹಿಂಗಿಲ್ಲ ಅಂತ ಅವಾಗ ರುಚಿ ಮಾಡ್ತಾಳಕಿ ಎಲ್ಲ ನಾನು ಕಲಿಸ್ಕೊಟ್ಟಿದ್ದಕ್ಕೀಗ ಆಕಿಗೆ ಏನ್ ಬರ್ತಿತ್ತ ಮೊದ್ಲು ನಾ ಅತ್ತಿದಿಲ್ಲ ಒಂದ್ ಮಾತು ಹೇಳ್ಬೇಕಾಕೈತಿ ಆಕಿ ಏನ್ ಮಾಡಿ ಹಾಕ್ತಾಳ ಅದನ್ನೆಲ್ಲ ತಿಂದು ಬಿಡ್ಬೇಕನು ಈ ಕಾಮಿಡಿ ತಗಬೇ ಕಾಮಿಡಿ ಯಾಕೆ ಸಿಟ್ಟಾಕಿ ಊಟ ಮಾಡು ರುಚಿಯಾಗೈತಿ ಎಲ್ಲದಕ್ಕೂ ಹೆಸರಿಡ್ತೀವ ಆತಗ ಅತ್ತೇನಿಲ್ಲ ನಾನು ನಿಮ್ಮ ಮಸ್ತಾಗೈತ್ರಿ ಊಟ ಹೌದು ಭಾಳ ರುಚಿಯಾಗೈತಿ ಇವತ್ತು ಚಿಕನ್ ಅದ್ರಾಗ ಮತ್ತೆ ಅವಿನಾಶ್ ಬರಕ್ ಕುಂತಾನಲ್ಲ ಇನ್ನ ಓಟ್ ರುಚಿಯಾಗಿರ್ತೈತೆ ಅದು ಹಂಗೇನಿಲ್ಲ ತಗೋರಿ ದಿನ ಮಾಡ್ದಂಗ ಮಾಡಿನಿ ಏನೋ ಒಂದ್ 2 ಪೀಸ್ ಕೊಡ್ತೀಯ ನೋಡು ಹಂಗ ನಿಂತು ಬಿಟ್ಟಿಯಲ್ಲ ನನಗಲ್ವ ಎಲ್ಲಾರ್ಗೂ ನೀಡು ನನಗಷ್ಟ ನೀಡಬೇಡ ಎಲ್ಲಾರ್ಗೂ ನೀಡು ರೀ ಅತ್ತೀರ ಹಂಗಲ್ವೇ ಅಮ್ಮ ಚಲೋ ಆಗಿಲ್ಲ ಎಣ್ಣೆ ಮುಟ್ಟಕ್ಕಾಗೈತಿದು ಇದು ನೀ ಯಾರು ತಿಂತಾರ ಹಿಂಗ ಅನ್ನ ಕೂತಿದಿ ಈಗ ಮತ್ತೆ 2 ಪೀಸ್ ಬೇಕಾ ಬಾರಿ ಬಿಡ್ಬೇ ಇದ್ದ ಜಾಗನಾಗ ಯಾರು ಇದ್ದಿದ್ರ ಮಾಡ್ತಿದ್ದೆ ನಾನು ತಲೆ ಮೇಲೆ ಒಂದ್ 4 ಕುಕ್ಕ ಬಿಡ್ತಿದ್ದೆ ಏನ್ ಕಾಡ್ತಿಲ್ಲ ಸುಮ್ಕ ಊಟ ಮಾಡು ನಮ್ಮ ಅವ್ಗ ಈ ಅವಿನಾಶನಾಗ ಬರಬ್ರಿ ಕಾಮಿಡಿ ತಗೋಬೇ ಊಟ ಮಾಡು ಏ ಅಂಜಲಿ ಅಲ್ಲೇ ಬರ್ತೀನಿ ತಡಿವಾ ಅಲ್ಲೇ ಬರ್ತೀನಿ ಇವ ನನ್ನ ಗಂಗಾಳ ಮೇಲೆ ಕಣ್ಣು ಹಾಕಕ್ ಕುಂತಾನಿವ ಅಯ್ಯೋ ಬಾ ಕುಂದ್ರ ಬಾ ಇಲ್ಲೇ ಕುಂದ್ರ ಬಾ ಕಾಡ್ಸಂಗಿಲ್ಲ ಬಾ ಓದ್ಲಿ ನಮ್ಮವ್ವ ಹೋಗ್ಲಿ ಬಿಡು ಒಳಗ್ ಕುಂತ ಊಟ ಮಾಡ್ಲಿ ಅಣ್ಣರ ನಿಮಗೊಂದ್ 2 ಪೀಸ್ ತರ್ಲಿರಿ ಅದಕ್ಕೆ ಕೊಡು ಮುಂದನ 5-6 ಪೀಸ್ ಹಾಕ್ಬಿಟ್ಟಿರಿ ಮತ್ತಂದ್ರೆ ಬ್ಯಾಡ್ರಿಪ್ಪ ನಂಗೆ ಕೊಡ್ರಿ ನಾ ಊಟ ಮಾಡ್ತೀನಿ ನಂಗಿನ್ನ 2 ಪೀಸ್ ಕೊಡ್ರಿ ತರ್ತೀನಿ ನಂಗೂ 1-2 ಪೀಸ್ ತಗೊಂಬಾ ಅಂಜಲಿ ಭಾರಿ ರುಚಿಯಾಗೈತ್ ಬಿಡಿ ಇವತ್ತು ರೀ ತರ್ತೀನಿ ಚಪಾತಿ ಬೇಡ ಚಿಕನ್ ಅಷ್ಟ ತಂಬ ಅನ್ನ ಐತಲ್ಲ ಹೊಟ್ಟೆರ ಭರ್ಪೂರ್ ತುಂಬ್ತ್ರಿ ಅದಕ್ಕೆಮ್ಮ ಇನ್ನು ನಾವು ಹೋಗಿ ಕೆಲಸ ಹುಡ್ಕೊಂಡ್ ಬರ್ತೀವ್ರಿ ಹೌದಂಜಲಿ ನಾವು ಕೆಲಸ ಹುಡ್ಕೊಂಡ್ ಬರ್ತೀವಿ ನೀನು ಸುಚಿತ್ರ ಮಾತಾಡ್ಕೊಟ್ ಕುಂದ್ರಿ ತಗೋರಿ ನೀವು ಹೋಗಿ ಬರ್ರಿ ಏನ್ರಿ ಬರ್ತಾ ಸ್ವಲ್ಪ ಮಾವಿನಕಾಯಿ ತಗೊಂಬರ್ರಿ ಏನ್ರಿ ನೀವು ಮಾವಿನಕಾಯಿ ತಗೊಂಬರ್ರಿ ನಂಗೆ ನಿಮ್ಮ ಮಾವಿನಕಾಯಿ ಅಂದ್ರೆ ಭಾಳ ಇಷ್ಟ ಮಾವಿನಕಾಯಿ ಈಗ ಅಂದ್ರ ಏನಿಲ್ಲ ಅದಕ್ಕೆಮ್ಮ ಮತ್ತೇನ್ರಿ ಸಮಾಚಾರ
ಸಣ್ಣ ಮಾಲಿಂಗ ಬರಕ್ ಕುಂತಾನೇನ್ರಿ ಮತ್ತ ಏ ಇಲ್ರಿ ಅಣ್ಣಾರ, ಈಗ ಮಾವಿನಕಾಯಿ ಸೀಸನ್ ಅಲ್ರಿ, ಮಾವಿನಕಾಯಿ ತಿನ್ನಂಗ ಆಗ್ಬಿಟ್ಟತಿ. ಇಲ್ಲಿ ಮಾರಾಕ್ ಬರ್ತಿದ್ಲರಿ ಒಬ್ಬಕಿ, ಮೊನ್ನೆ ಬಂದಾಗ ಅತ್ತಿಯರ್ ಇದ್ರ ತಗೊಳಕ ಆಗ್ಲಿಲ್ಲ, ಅದಕ್ಕೆ ಹಾಕಿ ಮತ್ತೆ ಬಂದೇ ಇಲ್ಲ. ಅದಕ್ಕೆ ತಗೊಂಬರ್ರಿ ಸ್ವಲ್ಪ ಉಪ್ಪಿನಕಾಯಿ ಹಾಕುನು ಅಂತ ಅಷ್ಟರಿ, ಮತ್ತೇನಿಲ್ಲ. ಅಯ್ಯ ಉಪ್ಪಿನಕಾಯಿಗಂತಾರ ಹೇಳ್ಬೇಕಿಲ್ಲ, ನಾ ಏನೇನೋ ಅನ್ಕೊಂಬಿಟ್ಟೆ. ತಗೋ ತರ್ತೀನಿ. ಪಾಪ ಮಾಲಿಂಗ ಆಸೆ ನಿರಾಸೆ ಆಗ್ಬಿಡ್ತೇನೆ. ತಗೋರಿ ನಾ ಹೋಗಿ ಬರ್ತೀವಿ. ಸುಚಿತ್ರಾ, ಎಲ್ಲ ಆರಾಮೈತಲ್ಲ? ಅತ್ತಿ ಮಾವ ಎಲ್ಲರೂ ಹೆಂಗ್ ನೋಡ್ಕೊಂತಾರ? ಅಲ್ಲ ನಿಮ್ಮನಿ ವಿಷಯ ಕೇಳಾಕ್ ಕುಂತೀನಿ ಅಂತ ಏನು ಅನ್ಕೋಬೇಡ, ಆದ್ರ ಹೆಂಗದಾರ? ನಾನು ಅವಿನಾಶ್ ಅಣ್ಣರಿಗ ತಂಗಿ ಇದ್ದಂಗ, ಅವ್ರು ನನಗೆ ಅಣ್ಣ ಇದ್ದಂಗ, ನಾವು ತುಂಬಾ ಕ್ಲೋಸ್ ಆಗಿದ್ದೀವಿ. ನನಗೂ ಗೊತ್ತು, ಅವ್ರು ಹೇಳ್ತಿರ್ತಾರ ನಮ್ಮ ಅತ್ತಿಗೆಮ್ಮ ಭಾಳ ಒಳ್ಳೆಯವರು, ಅವ್ರು ನಂಗೆ ಭಾಳ ಪ್ರೋತ್ಸಾಹ ಕೊಡ್ತಿದ್ರು, ಹಂಗೆ ಹಿಂಗಂತ ಹೇಳ್ತಿರ್ತಾರ. ಆದ್ರ ಮನ್ಯಾಗೆಲ್ಲ ಆರಾಮೈತಿ, ಆದ್ರ ಅತ್ತಿಯರಷ್ಟ ಶಿಡಿ ಮಾಡ್ತಾರ. ಇವ್ರಿಗೆ ಕೆಲಸ ಇಲ್ಲಲ್ಲ, ಅದಕ್ಕೆ ಸ್ವಲ್ಪ ಬೈತಿರ್ತಾರ. ಹೌದಾ? ನಿನಗೇನು ಅನ್ನಂಗಿಲ್ಲಲ್ಲ? ಇಲ್ಲಪ್ಪ, ನನಗೇನು ಅಂದಿಲ್ಲ. ಅದ ಕಾರ್ ಒಂದು ತಗೊಂಬರಕ್ಕೆ ಹೇಳು, ನಿಮ್ಮ ತಾಯಿಯವ್ರಿಗೆ ಹೇಳು ಕೊಡಕ್ಕ ಅಂತ ಹೇಳ್ತಿರ್ತಾರ ಅಷ್ಟೇ. ಹೌದಾ? ಮತ್ತೆ ನಂಗೆ ಒಟ್ಟ ಅಡ್ಗೆ ಮಾಡಕ್ಕೆ ಬರಂಗಿಲ್ಲ, ನಂಗೇನು ಬರಂಗೇ ಇಲ್ಲ ಮನೆ ಒಳಗೆ ಕೆಲಸ ಮಾಡಕ್ಕೆ. ಸ್ವಲ್ಪ ನೀವರ ಹೇಳ್ಕೊಡ್ರಿ. ಇವ್ರು ಬರೋಷ್ಟ್ರೊಳಗೆ ಎಷ್ಟಾಗ್ತದೆ ಅಷ್ಟು ಹೇಳ್ಕೊಡ್ರಿ. ಅಡ್ಗೆ ಮಾಡೋದೇನು ದೊಡ್ಡ ಬ್ರಹ್ಮವಿದ್ಯೇನ? ಅದು ಭಾಳ ಈಜಿ, ಭಾಳ ತಿಳಿ ಕೆಡಿಸ್ಕೋಬಾರ್ದು. ಭಾಳ ಅಂದ್ರೆ ಭಾಳ ಈಜಿ, ನಾನೆಲ್ಲ ಹೇಳ್ಕೊಡ್ತೀನಿ. ನಿಂಗೆ ಏನಾರ ಗೊತ್ತಾಗ್ಲಿಲ್ಲಲ್ಲ, ನಿನ್ ಕಡೆ ಹೆಂಗೆ ಫೋನ್ ಐತಲ್ಲ, ನಂಗೆ ಫೋನ್ ಹಚ್ಚು. ನಮ್ಮ ಮನೆಯವ್ರು ಇದ್ದಾಗ ಫೋನ್ ಹಚ್ಚು. ಅವರು ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ತನಕ ಮನ್ಯಾಗ ಇರ್ತಾರೆ, ಅವಾಗ ಹಚ್ಚು. ಬೆಳಿಗ್ಗೆ ಹಚ್ಚು, ರಾತ್ರಿ ಸಾಯಂಕಾಲ 6 ಗಂಟೆಯಿಂದ ಹಚ್ಚು. ಯಾವಾಗರ ಹಚ್ಚು, ನಾನು ಫೋನ್ಯಾಗ ಹೇಳ್ಕೊಡ್ತೀನಿ. ಅಡಿಗೆ ಅಷ್ಟು ಈಜಿ ಯಾವುದೂ ಇಲ್ಲ. 1-2 ಸಲ ತಪ್ತತಿ, 3ನೇ ಸಲ ಬರ್ತೈತಿ. ಹೌದಾ? ಖರೇನು? ಅಷ್ಟು ಈಜಿನ ಅಡಿಗೆ ಮಾಡುದು? ಆಯ್ತು, ನಾ ಇವತ್ತಿಂದನ ಮಾಡ್ತೀನಿ. ಇಷ್ಟ ಅಡಿಗೆ ಮಾಡೋದು ಏನು, ಇದ್ರೊಳಗೆ ಸ್ವಲ್ಪ ಉಪ್ಪು ಖಾರ ನೋಡಿ ಹಾಕ್ಬೇಕು. ಮೊದಲೆಲ್ಲ ಸ್ವಲ್ಪ ಹಾಕ, ಕಡಿಮೆ ಆದ್ರೆ ನಡೀತೈತಿ, ಜಾಸ್ತಿ ಆಗ್ಬಾರ್ದು ಅಷ್ಟ. ಹೌದಾ? ಇಷ್ಟು ಈಜಿನ? ಆಯ್ತು ತಗೋ, ನಾನು ಇವತ್ತಿಂದ ಈ ಅಡ್ಗೆನ ಮಾಡ್ತೀನಿ. ನಂಗೆ ಏನಾರ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮಗ ಫೋನ್ ಹಚ್ತೀನಿ, ನೀವು ಎತ್ತಿ ಮಾತಾಡಬೇಕು. ತಗೋ ಸುಚಿತ್ರಾ, ಎಲ್ಲ ಹೇಳ್ಕೊಡ್ತೀನಿ, ಭಾಳ ಈಜಿ. ನೀನು ಮಾತ್ರ ಗಟ್ಟಿಯಾಗಿರ್ಬೇಕು. ನಿಮ್ಮ ಅತ್ತಿಯವ್ರು ಏನಾರ ಅಂದ್ರೆ ಅನ್ನಿಸ್ಕೊಳಕ್ ಹೋಗ್ಬೇಡ. ಪಾಪ ಅವಿನಾಶ್ ಅಣ್ಣರಿಗೆ ಜಗ್ಗ ಅಂತಾರ ಅವ್ರು. ಅವ್ರಿಗೆ ನೆಟ್ಟಿಗೆ ಊಟಕ್ಕೂ ಹಾಕಿಲ್ಲ ಅವ್ರು. ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಆದರೂ ಪಾಪ ನಕ್ಕೊಂತಿರ್ತಾರ ಅವ್ರು. ನೀನು ಅವ್ರ ಕೈಲಿ ಅನ್ನಿಸ್ಕೊಳಕ್ಕೆಲ್ಲ ಹೋಗ್ಬೇಡ. ಏನು ಧೈರ್ಯವಾಗಿರು. ಏನು ಮುದ್ದಾಮ ಅವಿನಾಶ್ ಅಣ್ಣರ್ ದುಡಿದ್ರಷ್ಟ ಅವ್ರ ಮನೆ ನಡೀತೈತಿ. ಆದ್ರೂ ಅವಿನಾಶ್ ಅಣ್ಣರಿಗೆ 1 ರೂಪಾಯಿ ಕಿಮ್ಮತ್ತಿಲ್ಲ ಆ ಮನ್ಯಾಗ. ಅವ್ರಿಗೆ ಕಿಮ್ಮತ್ ಸಿಗ್ಬೇಕು ಅಂದ್ರೆ ಅದು ನಿನ್ನ ಕೈಯಾಗೈತಿ, ನೋಡಿ ವಿಚಾರ ಮಾಡು. ಏನು ಜಗಳ ಮಾಡಕ್ಕೆಲ್ಲ ಹೋಗ್ಬೇಡ. ಮತ್ತೆ ನಾನು ಹಿಂಗೆ ಹೇಳಕ್ ಕುಂತೀನಿ ಅಂತ ತಪ್ಪಾರ್ಥ ಮಾಡ್ಕೋಬೇಡ. ಆದ್ರ ನಂಗೆ ಗೊತ್ತಾತಕ್ಕ, ನಂಗೆ ಗೊತ್ತಾತ ನೀ ಏನು ಹೇಳಕ್ ಕುಂತಿ ಅಂತ ನಂಗೆ ಗೊತ್ತಾತ. ಅಂದಿದ್ದನ್ನೆಲ್ಲ ಅನ್ನಿಸ್ಕೋಬೇಡ. ನೀನು ಸ್ವಲ್ಪ ಎಲ್ಲ ಕಲಿ. ಮನೆಯೊಳಗೆ ಅವಿನಾಶ್ ಅವ್ರಿಗೆ ಕಿಮ್ಮತ್ ಸಿಗೋಂಗೆ ಮಾಡಂತ ಹೇಳಕ್ ಕುಂತೀರಿ. ನಂಗೆ ಅರ್ಥ ಆತಕ್ಕ, ನೀವು ಹೇಳ್ದಂಗ ಆಗ್ಲಿ. ಎತ್ತಾಗರ ನೀನು ಒಂದು ನಮ್ಮ ಅಣ್ಣರಿಗೆ ಚಲೋ ಸಿಕ್ಕಿಲ್ಲ, ಅಷ್ಟು ಸಾಕು. ಭಾಳ ಖುಷಿ ಆಯ್ತು ನನಗೆ. ನನಗೂ ಅವ್ರಂದ್ರೆ ಭಾಳ ಇಷ್ಟ. ಮನೆ ಉಸ್ತುವಾರಿ ಎಲ್ಲ ನೀನ ನೋಡ್ಕೊ. ಎಲ್ಲ ಅಡಿಗೆ ಮನೆಯಿಂದ ಹಿಡ್ದು ಅಂಗಳ ಬಾಗ್ಲದವರೆಗೂ ನಿಂಗೆಲ್ಲ ಗೊತ್ತಿರ್ಬೇಕು. ಏನು ಹಂಗತೆ ಕಣ್ಣಿಟ್ಟು ಎಲ್ಲ ನೋಡ್ಕೊ. ನಮ್ಮ ಅವಿನಾಶ್ ಅಣ್ಣರು ದುಡಿಯಕ್ಕೆ ಶಾಣೆ ಅದಾರ, ನೀ ಮನೆ ಒಳಗೆ ಶಾಣೆ ಆಗ, ರೊಕ್ಕ ಉಳಿತೈತಿ. ನೀವು 4 ಮಂದಿ ಹಂಗಿರ್ಬೋದಲ್ಲ, ಅದಕ್ಕೆ ಹೇಳಕ್ ಕುಂತೀನಿ. ಆತಕ್ಕ, ಇವತ್ತು ನೀ ಇಷ್ಟು ಹೇಳಿದಿಲ್ಲ, ನಾಳೆಯಿಂದ ನೀವು ಹೇಳಿದಂಗ ಮಾಡ್ತೀನಿ. ಆತ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಫೋನ್ ಹಚ್ಚ ಮತ್ತ. ಬಾ, ನಿನಗೆ ಎಲ್ಲ ತೋರಿಸ್ತೀನಿ. ಅಡಿಗೆ ಮನ್ಯಾಗ ಏನೇನು ಇರಬೇಕು, ಏನೇನಿಲ್ಲ, ಹೆಂಗೆ ಇಟ್ಕೋಬೇಕು, ಏನೇನು ಎಷ್ಟೆಷ್ಟು ಹಾಕ್ಬೇಕು ಅಂತ ಹೇಳ್ಕೊಡ್ತೀನಿ. ಬಾ. ಥ್ಯಾಂಕ್ಸ್ ಅಕ್ಕ.